ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೀವೇ ನೋಡ್ಬೋದು. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿದರೆ, ಇದು 2 days ಬ್ಲಾಗ್ ಆಗಿರುತ್ತೆ. ಹಾಗೆ ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೆಗಡೆ ನಾನು ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಟಿ ವಿಲಿ, ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ಹಾಗೆ ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ. ಈಗ ವಿಡಿಯೋ ಎಡಿಟ್ ಮಾಡಿದಾಗ ನೋಡಿದೆ ಸೌಂಡ್ ಬಂದ್ಬಿಟ್ಟಿದೆ ಅಂತ ಹೇಳಿ ಹಾಗೆ ವಾಯ್ಸ್ ಓವರೇ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನಾನು ಯಾವಾಗ ವಿಡಿಯೋ ಮಾಡಿದ್ರು ಒಮ್ಮೆ ಮನೇಲಿ ಯಶಿಕಾ ಬಂದ್ಬಿಡ್ತಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಅಂದರೆ ಅವಳು ಅಷ್ಟಿಷ್ಟಲ್ಲ. ನಾನು ವಿಡಿಯೋನ ಮಾತಾಡ್ತಾರನ್ನ ನೋಡ್ತಾ ಇದ್ಲು, ಎಷ್ಟು ಇಂಟ್ರೆಸ್ಟಾಗಿ ಕಣ್ಣು ಮಿಟಕ್ಸ್ತೀರ ನೋಡ್ತಾ ಇದ್ದಾಳೆ ನೋಡಿ. ಅವಳು ಸ್ಕೂಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕುತ್ಕೊಂಡಿದ್ಲು. ಹಾಗೆ ನಾನು ಹೇಳ್ತಾ ಇದ್ದೆ, ಒಮ್ಮೆ ಮನೆಗೆ ಬಂದರೆ ಸೋಂಬೇರಿ ಆಗ್ತೀನಿ, ಈವ್ನಿಂಗ್ವರೆಗೂ ಫ್ರೆಶ್ ಅಪ್ಪೇ ಆಗಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಈವ್ನಿಂಗ್ ಟೈಮ್ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಅವಾಗ ಸ್ವಲ್ಪ ಹೊತ್ತು, ಇಲ್ಲ ಅಂದರೆ ಬಂದರೆ ಬರೀ ಫೋನ್ ನೋಡು, ಏನಾದರೂ ವಿಡಿಯೋ ಎಡಿಟ್ ಇದ್ದರೆ ಎಡಿಟ್ ಮಾಡು ಅಷ್ಟೇನೆ. ಯಶಿಕಾ ನಿಂತ್ಕೊಂಬಿಟ್ಟಿದ್ದಾಳೆ. ಇದು ವರಮಹಾಲಕ್ಷ್ಮಿ ಫ್ರಾಕ್ ವೇರ್ ಮಾಡಿದ್ಲಲ್ಲ, ಅದನ್ನು ಮತ್ತೆ ಹಾಕೊಂಡ್ಲು. ನನಗಿದೇ ಬೇಕು ಅಂತ ಹೇಳಿ ಅದನ್ನೇ ತೋರಿಸ್ತಾ ಇದ್ದಾಳೆ. ಯಾವತ್ತು ಹಾಕೊಂಡಿದ್ದೆ ಗೆಸ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇದೇ ಬೇಕು ಅಂತ ಹೇಳಿ ಹಾಕೊಂಡ್ಲು. ಇದೇ ಥರ ತುಂಬ ಕಲರ್ಸು ತೊಗೊಂಡಿದ್ದಾಳೆ. ನನಗೆ ಯಾವಾಗಾರ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ತೋರಿಸ್ತಾನೆ ಇಲ್ಲ, ಟೈಮೇ ಇಲ್ಲ. ಈ ಸತಿ ನಮ್ಮ ಅಕ್ಕನಿಗೆ ಹೇಳ್ತೀನಿ ಎಲ್ಲ ಡ್ರೆಸ್ ಯಶಿಕನ್ ಮೀಶೋದು ತೋರಿಸು ಅಂತ ಹೇಳಿ. ಅವಳೇನಾದರೂ ತೋರಿಸಿದ್ರೆ ಬೇಗ ನಾನು ನಿಮ್ಮ ಜೊತೆ ಬೇಗನೆ ಶೇರ್ ಮಾಡ್ಕೊತೀನಿ. ಹಾಗೆ ವೀಡಿಯೋಸ್ ಎಲ್ಲ ಲೇಟಾಗಿ ಬರ್ತೈತೆ. ಮಮ್ಮಿ ಮನೆಗಿದ್ರೆ ವಿಡಿಯೋ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಬೇಗ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಅಂದರೆ ಅಪ್ಲೋಡ್ ಮಾಡ್ಬೋದು. ಸರಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೇಲಿ ನೋಡಿ ಸೀರಿಯಲ್ ಹುಚ್ಚಿ ಎಷ್ಟು ಚೆನ್ನಾಗಿದ್ದಾರೆ. ಸೀರಿಯಲ್ಗಳೇ ನೋಡ್ತಾ ಇರ್ತಾರೆ. ಸೀರಿಯಲ್ ನೋಡಿ, ಇವರು ಸೀರಿಯಲ್, ಅವರು ಸೀರಿಯಲ್, ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾ ಇದ್ದಾರೆ ಹುಚ್ಚು. ಯಶಿಕಾ ಚೆನ್ನಾಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ನನಗೆ ಹೇಳ್ಕೊಡ್ತಿದ್ದೆ. ಕರೆಕ್ಟಾಗಿ ಬರ್ತಿದ್ದೆ ಸಾನು, ಈಗ ಆಫ್ ಮಾಡಿ ನೋಡ್ತೀನಿ. ಒಂದು ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ ನಾನು ವಿಡಿಯೋ ಮಾಡೋದನ್ನ? ನಿನ್ನೇನು ತೋರಿಸ್ತಾರ? ನಿನ್ನ ಹೀರೋಯಿನ್ ಅಲ್ಲ ನೋಡಿ, ಇವಳು ಬೇರೆ ನೋಡ್ತಾಳೆ. ಇವಳು ದೊಡ್ಡ ಹೀರೋಯಿನ್, ಅವಳಿಂದ ದೊಡ್ಡ ಹೀರೋಯಿನ್ ನೋಡಿ ಫ್ರೆಂಡ್ಸ್. ಯಶಿಕನ್ಗೆ ಹೆಂಗ್ ಹೊಡಿತಾಳೆ ಅಂದ್ರೆ ನನ್ನ ತಂಗಿ ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ಲ ಫ್ರೆಂಡ್ಸ್. ಇವಳಿಗೆ ಒಂಚೂರು ಜೋರಾಗಿ ಹೊಡೆದ್ಬಿಟ್ಲಂತೆ, ಚಟೀರ್ ಅಂತ. ಐಬ್ರೋ ಮಾಡಿಸ್ಬೇಕು ಫ್ರೆಂಡ್ಸ್. ಎಷ್ಟೊಂದು ಐಬ್ರೋ ಬೆಳೆದ್ಬಿಟ್ಟಿದೆ. ಹೋಗೋಣ ಅಂತೀನಿ. ನಮ್ಮನೆ ಹತ್ರ ಅಂತೂ ಎಲ್ಲೂ ಮಾಡ್ಸಲ್ಲ, ಇಲ್ಲಿ ಬಂದ್ರೇನೆ ಮಾಡ್ಸೋದು. ಬ್ಲಾಗ್ ಮಾಡಕ್ ಬಿಡಲ್ಲ, ಬರೀ ಕಿರ್ಚ್ತಾ ಇರ್ತಾರೆ ಇವರು. ಎಲ್ಲ ಇವ್ರದೇ ವಾಯ್ಸ್ ಕೇಳಿಸುತ್ತೆ ನೋಡಿ, ಎಷ್ಟು ಕಿರ್ಚ್ತಾರೆ. ಈ ಕಡೆ ಟಿವಿ ಓಡ್ತೈತೆ, ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ. ಹಾಗೆ ನಮ್ಮ ಮಮ್ಮಿ ಪೂಜೆ ಕೂಡ ಮುಗಿಸಿದ್ರು. ಹಾಗೆ ಅಕ್ಕ ತಂಗಿರಂದರೆ ಹಂಗೆ ಅಲ್ವಾ, ಸಣ್ಣ ಪುಟ್ಟಕ್ಕೂ ಜಗಳ ಆಡ್ತಾ ಇರ್ತಾರೆ, ಕೋಳಿ ಜಗಳ. ನಾವು ಜಗಳ ಆಡಿದ್ರೆ ಏನು ತುಂಬ ಸಾಧ್ಸಕ್ಕೆ ಹೋಗೋಲ್ಲ. ಒಂದು ವಾರ ಮಾತಾಡ್ದಿರ ಇರ್ತೀರೋ, ಎರಡು ದಿನ ಮಾತಾಡದೇ ಇರ್ತೀರಿ ಅಷ್ಟೇನೆ. ಆಮೇಲೆ ಮಾತಾಡ್ತೀರಿ. ಈ ವಿಡಿಯೋ ಹಾಕಿದರೆ ಅವರಿಬ್ರು ಬೈತಾರೆ, ಯಾಕೆ ಈ ವಿಡಿಯೋ ಎಲ್ಲ ಹಾಕ್ತಿ ಅಂತ ಹೇಳಿ. ಹಂಗೆ ಏನೋ ವಿಷಯಕ್ಕೆ, ಟ್ಯಾಬ್ ವಿಷಯಕ್ಕೇನೋ ಜಗಳ ಆಡ್ತಾಯಿದ್ರು, ಫೋನ್ ವಿಷಯಕ್ಕೆ. ಸರಿ ಮತ್ತೆ ಏನೋ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ನೈಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಹಾಗೆ ಸ್ಯಾರಿ ನೋಡೋಕೆ ಹೋಗೋಣ ನಮ್ಮ ಮಮ್ಮಿಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ವಿ. ಹಾಗೆ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಎಲ್ಲ ಇದೆ ಇವಾಗ ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ವಿ. ಊಟ ಎಲ್ಲ ಮುಗ್ದಿತ್ತೆಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ದು ಆಮೇಲೆ ಫ್ರೀಯಾಗಿ ಹೋಗ್ಬಿಟ್ಟು ಬರೋಣ ಅಂತೇಳಿ, ವಾಕ್ ಆಗುತ್ತೆ ಅಂತ ಹೇಳಿ ಹೋಗಿದ್ವಿ. ಆಗಲೇ ನಾವು 9 ಆಗಿಬಿಟ್ಟಿತ್ತು ಬಿಡು, 9:30 ಆಗಿತ್ತು. ಹಾಗೆ ತೋರಿಸ್ತಾಯಿದ್ರು ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಮ್ಮ ಮಮ್ಮಿ. ಹಾಗೆ ನನಗೇನು ನನ್ನ ಸ್ಯಾರಿ ಅಷ್ಟೊಂದೇನು ಕಲೆಕ್ಷನ್ಸ್ ಎಲ್ಲ ನೋಡೋಕ್ಕೆ ಬರೋಲ್ಲ. ನಮ್ಮ ಅಕ್ಕನೂ ಸೆಲೆಕ್ಟ್ ಮಾಡ್ತಾಳೆ ಯಾವುದು ಕಲರ್ಸ್ ಇಷ್ಟ ಆಯಿತು ಅಂತ ಹೇಳಿ. ಹಂಗೂ ನಮ್ಮ ಮಮ್ಮಿ ನೋಡ್ತಾಯಿದ್ರು ಯಾವುದು ಚೆನ್ನಾಗಿದೆ ಅಂತ ಹೇಳಿ.
ಪೇಷನ್ಸಿಂದ ತೋರಿಸ್ತಾ ಇದ್ರು ಅಂಕಲು. ತುಂಬ ನಮ್ಮ ಮನೆ ಹತ್ರ ಇರೋ ಶಾಪ್ಗೆ ಹೋಗಿದ್ದು. ಹಾಗೆ ಇಲ್ಲೊಂದು ಸೀರೆ ತೊಗೊಂಡ್ರು, ಇನ್ನೊಂದು ಅಂಗಡೀಲಿ ಒಂದು ಸೀರೆ ತೊಗೊಂಡ್ರು ನಮ್ಮ ಮಮ್ಮಿ. ಹಾಗೆ ತುಂಬ ಕಲರ್ಸ್ ಎಲ್ಲ ತೋರಿಸ್ತಾಯಿದ್ರು. ನಮ್ಮ ಮಮ್ಮಿ ಹತ್ರ ಇದೆಲ್ಲ ಆಲ್ರೆಡಿ ಇದೆ ಅಂತ ಹೇಳಿ ನಮ್ಮ ಮಮ್ಮಿ ಹೇಳ್ತಾಯಿದ್ರು. ತೆಗಿಬೇಡಿ, ಏನೂ ತೋರಿಸ್ಬೇಡಿ, ಇವೆಲ್ಲ ನನ್ನ ಹತ್ರ ಇದೆ ಅಂತ ಹೇಳಿ ನಮ್ಮಮ್ಮ ಹೇಳ್ತಾಯಿದ್ರು. ಹಾಗೆ ನಮ್ಮ ಅಕ್ಕ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅಷ್ಟು ಪೇಷನ್ಸಿಂದ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ರು. ಆಮೇಲೆ ಒಬ್ಬೊಬ್ರು ತಗೊಂಡಿಲ್ಲ ಅಂದ್ರೆ ಬೈದ್ ಬಿಡ್ತಾರಲ್ವಾ, ಎಷ್ಟೊಂದು ಸಾರಿ ತೆಗೆದುಬಿಟ್ರಿ ಒಂದು ತಗೊಂಡಿರೋ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆ ಥರ ಏನಿಲ್ಲ. ಈ ಕಡೆ ಇಲ್ಲೆಲ್ಲ ನಮ್ಮ ಮನೆ ಹತ್ರ ಅಂಗಡಿ ನಾವು ಇಷ್ಟ ಆದ್ರೆ ತಗೋಬಹುದು, ಇಲ್ಲ ಅಂದ್ರೆ ಆ ಥರ ಏನಿಲ್ಲ. ಅದಕ್ಕೆ ಶಿಖಾ ನೋಡ್ತಿದ್ಲು, ಆ ಕಲರ್ ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಅವಳಿಗೆ ಹಿಂಸೆ ಕೊಡೋದೇ ನನ್ನ ಇಷ್ಟೊತ್ತಿ ಹಿಂಡೋದು, ಅವಳಿಗೆ ಈ ತರ ಮಾಡೋದೇ ನನ್ ಕ್ಯೂಟ್. ಅವಳಂತೂ ಓಡಾಡ್ತಾ ಇದ್ಲು ಅಲ್ಲಿಂದ ಇಲ್ಲಿಂದೆ ಅಂತ ಹೇಳಿ. ಫೈನಲಿ ಅಲ್ಲೊಂದು ಸಾರಿ ತಗೊಂಡಿ ನಮ್ಮಮ್ಮ. ಇಲ್ಲಿ ಇನ್ನೊಂದು ಶಾಪಿಗೆ ಬಂದ್ರು. ಅಲ್ಲಿ ಸ್ಯಾರಿ ಇಷ್ಟ ಆಗಿಲ್ಲ ಅಂತ ಹೇಳಿ ಇನ್ನೊಂದು ಶಾಪ್ ತಗೊಳ್ಳೋಣ ಅಂತ ಹೇಳಿ ಬಂದ್ರು. ಇಲ್ಲೂ ನೋಡ್ತಾ ಇದ್ರು. ಅಷ್ಟು ಕಲೆಕ್ಷನ್ಸ್ ಏನು ಇದೆ. ವರಮಹಾಲಕ್ಷ್ಮಿ ತಗೊಂಡಿದ್ರಲ್ಲ, ಈ ಗೌರಿ ಹಬ್ಬಕ್ಕೆ ಅಂತ ಹೇಳಿ ತಗೊಂಡಿದ್ದೆ. ಶಿಖಾ ನೋಡಿ ಕ್ಯೂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾಳಲ್ಲಿ. ಹಾಗೆ ನೋಡ್ತಾ ಇದ್ರು. ಇಲ್ಲೂ ಒಂದ್ ಸ್ಯಾರಿ ತಗೊಂಡ್ರು. ಏನಂತಾರೆ ಅದು, ಅದೇನದು ಅದೇನೋ ಸಿಲ್ಕ್ ಸ್ಯಾರಿ ಎಲ್ಲ ಪ್ಯೂರ್ ಏನಪ್ಪ ಅದೇನೋ ನನ್ಗೆ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಅದು ನನಗೆ ಇಷ್ಟ ಆಯಿತು, ಪಿಂಕ್ ವಿತ್ ಬ್ಲೂ ಬಾರ್ಡರ್. ಆದರೆ ನಮ್ಮ ಮಮ್ಮಿಗೆ ಇಷ್ಟ ಆಗಿ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿಗೆ ಪರ್ಪಲ್ ವಿತ್ ಗ್ರೀನು ಇಷ್ಟ ಆಗಿಲ್ಲ. ನಮ್ಮ ಅಕ್ಕ ಅದನ್ನು ತಗೋ ಅಂತ ಹೇಳಿದ್ರು. ಬೇಡ, ನೆಕ್ಸ್ಟ್ ಟೈಮ್ ತೊಗೊತೀನಿ ನಡಿ, ಬೇರೆ ಹೊಸ ಕಲೆಕ್ಷನ್ ಬಂದಮೇಲೆ ಇನ್ನೂ ಹಬ್ಬ ಹತ್ರ ಇದ್ದಂಗೆ ಏನಾದರೂ ಹೊಸದು ಬಂದರೆ ತೊಗೊತೀನಿ, ಬೇಡ ಅಂತ ಹೇಳ್ತಾಯಿದ್ರು. ನಮ್ಮ ಅಕ್ಕ ಇಲ್ಲ, ಇದು ತೊಗೊಳಮ್ಮ ಚೆನ್ನಾಗೈತೆ ಸೀರೆ ಅಂತ ಹೇಳಿ ನಮ್ಮಮ್ಮ ತೆಗಿಯೋದು ನೋಡೋದು ಆ ರೀತಿ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ತೆಗ್ಸಿ ಎಲ್ಲ ಕ್ಲೀನಾಗಿ ನೋಡಿದ್ರು. ಹಂಗೂ ನಮ್ಮಮ್ಮಂಗೆ ಕೇಳಿದೆ, ಇಷ್ಟ ಆದರೆ ತಗೋ, ಇಲ್ಲಾಂದರೆ ಬೇಡ ಅಂತ ಹೇಳಿದೆ. ಇಲ್ಲ ಬಿಡು, ಇಷ್ಟ ಆಯಿತು, ಚೆನ್ನಾಗೈತೆ ತೊಗೊಳಮ್ಮ, ಅದೊಂಥರ ಇರುತ್ತೆ ಅಂತ ನಮ್ಮ ಅಕ್ಕ ಹೇಳಿದ್ಮೇಲೆ ಒಪ್ಕೊಂಡ್ರು. ಹಾಗೆಲ್ಲ ತೊಗೊಂಡು ಇನ್ನೇನು ವೆಜಿಟೇಬಲ್ ಕ್ಲೋಸ್ ಟೈಮಿಂಗ್ಸ್ ಆಗಿಬಿಟ್ಟಿತ್ತು. ಹಾಗೆ ನೋಡಿ, ಇದೇ ಸೀರೆ ಫಸ್ಟ್ ಶಾಪಲ್ಲಿ ತೊಗೊಂಡಿದ್ದು ನಮ್ಮಮ್ಮ, ರೆಡ್ ವಿತ್ ಗ್ರೀನ್ ಕಲರು. ಮತ್ತು ನೆಕ್ಸ್ಟ್ ಶಾಪಲ್ಲಿ ಇದೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಕ್ರೇಪ್ ಸ್ಯಾರಿ ಅಂತೆ. ಹಾಗೆ ಯಾವ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆ ನಮ್ಮ ಮಮ್ಮಿ ಇದನ್ನು ಫಸ್ಟೇ ನಾನು ವೀಡಿಯೋ ಕ್ಲಿಪ್ಪಿಂಗ್ ಹಾಕಬೇಕಿತ್ತು. ಮಾರ್ನಿಂಗ್ ನಮ್ಮ ಮಮ್ಮಿ ಎಲ್ಲೋ ಬ್ಯಾಂಕಿಗೆ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು. ಹಾಗೆ ನನ್ನ ತಂಗಿನ ಕರಿತಿದ್ರು ಅಂತ ಹೇಳಿ ಅವಳು ಬರ್ತಾ ಇರಲಿಲ್ಲ. ನಾನು ಹೋಗಿ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ ನಾನು. ಅದಕ್ಕೆ ನನ್ನ ತಂಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಅಷ್ಟೇ ಇವತ್ತಿನ ವೀಡಿಯೋ. ಹಾಗೆ ನಮ್ಮಮ್ಮ ಜಾಮೂನ್ ಕೂಡ ಮಾಡಿದರು, ತುಂಬ ಚೆನ್ನಾಗಿತ್ತು. ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಮಾಡಬೇಕಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಬಾಯ್.